ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಶಿವಾನಂದ ಹಾಲೋಳಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತೇಲ್ಸಂಗ್. ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆಯ LMS ಯೋಜನೆ ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA 6ನೇ ಸೆಮೆಸ್ಟರ್ನ ಅರ್ಥಶಾಸ್ತ್ರ ದ್ವಿತೀಯ ಪತ್ರಿಕೆ ಇಂಡಿಯನ್ ಎಕಾನಮಿ ಈ ಪತ್ರಿಕೆಯ 3ನೇ ಘಟಕವಾದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಡಿಯಲ್ಲಿ ಸ್ಕೋಪ್ ಆಫ್ MNCs ಇನ್ ಇಂಡಿಯಾ, ಭಾರತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಿಗಿರುವಂಥ ವ್ಯಾಪ್ತಿಯನ್ನು ಕುರಿತು ಚರ್ಚಿಸೋಣ. ಬಹುರಾಷ್ಟ್ರೀಯ ಸಂಸ್ಥೆಗಳು ದೈತ್ಯ ಕೈಗಾರಿಕಾ ಸಂಸ್ಥೆಗಳಾಗಿದ್ದು, ಅವುಗಳು ಒಂದು ದೇಶದಲ್ಲಿ ತಮ್ಮ ಪ್ರಧಾನ ಕಚೇರಿಗಳನ್ನು ಹೊಂದಿವೆ. ಆದರೆ ಇತರ ಹಲವು ದೇಶಗಳಲ್ಲಿ ತಮ್ಮ ಕೈಗಾರಿಕಾ ಮತ್ತು ಮಾರುಕಟ್ಟೆ ಕಾರ್ಯಾಚರಣೆಗಳನ್ನು ತಮ್ಮ ಶಾಖೆಗಳ ಮೂಲಕ, ನಿವ್ವಳ ಕೆಲಸದ ಮೂಲಕ ಹಾಗೂ ಅವರ ಪ್ರಮುಖ ಒಡೆತನದ ವಿದೇಶಿ ನಿಗಮದ ಮೂಲಕ ವಿಸ್ತರಿಸುತ್ತವೆ. ಏಕೆಂದರೆ ಅವುಗಳ ಕಾರ್ಯಾಚರಣೆಗಳು ರಾಷ್ಟ್ರದ ಗಡಿಯನ್ನು ಮೀರಿ ವಿಸ್ತರಿಸುತ್ತವೆ. ಇದರಲ್ಲಿ ಅವುಗಳನ್ನು ಮೂಲತಃ ಪ್ರಾರಂಭಿಸಲಾಯಿತು. 1 ಅಥವಾ 2 ಉತ್ಪನ್ನಗಳಿಂದ ಲಾಭವನ್ನು ಗರಿಷ್ಠಗೊಳಿಸುವ ಗುರಿಯನ್ನು ಹೊಂದುವ ಬದಲು ಅವು ಪ್ರಪಂಚದಾದ್ಯಂತ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಆರ್ ಗೈಂಟ್ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್, ದೈತ್ಯವಾದಂಥ ಕೈಗಾರಿಕಾ ಸಂಸ್ಥೆಗಳು, ವಿಚ್ ಹ್ಯಾವ್ ದೇರ್ ಹೆಡ್ ಕ್ವಾರ್ಟರ್ಸ್ ಇನ್ ಒನ್ ಕಂಟ್ರಿ, ಹೋಸ್ಟ್ ಕಂಟ್ರಿ ಅಂತ ನಾವು ಕರಿತೀವಿ ಅದನ್ನು. ಇವುಗಳು ತಮ್ಮ ಒಂದು ಮೂಲ ರಾಷ್ಟ್ರದಲ್ಲಿ ಒಂದು ಮುಖ್ಯ ಕಚೇರಿಯನ್ನು ಹೊಂದಿದ್ದು, ಉಳಿದೆಲ್ಲ ಪ್ರದೇಶಗಳಿಗೆ ತಮ್ಮ ಕೈಗಾರಿಕೆ ಮತ್ತು ಮಾರುಕಟ್ಟೆ ಕಾರ್ಯಾಚರಣೆಯನ್ನು ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ, ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ ವಿಸ್ತರಿಸುತ್ತವೆ. ತಮ್ಮ ಕಾರ್ಯಜಾಲದ ಮೂಲಕ, ಶಾಖೆಗಳ ಮೂಲಕ, ತಮ್ಮ ಒಡೆತನದ ಮೂಲಕ, ತಾವು ಮಾಡಿಕೊಂಡಂಥ ವಿದೇಶಿ ನಿಗಮದ ಮೂಲಕ ಕಾರ್ಯಾಚರಣೆಯನ್ನು ಮಾಡುತ್ತಾ ಗಡಿಯಾಚೆಗಿನ ದೇಶಗಳಿಗೆ ತಮ್ಮ ಎಲ್ಲ ವ್ಯವಹಾರವನ್ನು ವಿಸ್ತರಿಸುತ್ತಾ ನಿರಂತರವಾಗಿ ಲಾಭದೆಡೆಗೆ ಮುನ್ನುಗ್ತಾ ಇರ್ತವೆ. ಇವುಗಳು ಬಹು ಕ್ಷೇತ್ರಗಳಲ್ಲಿ, ಬಹು ಉತ್ಪನ್ನಗಳಲ್ಲಿ ತಮ್ಮ ಉತ್ಪಾದನೆ ವ್ಯವಹಾರವನ್ನು ಮಾಡ್ತಾ ಜಗತ್ತಿನಾದ್ಯಂತ ಅತ್ಯಂತ ಪ್ರಭಾವ ಬೀರಿದಂಥ ವ್ಯವಹಾರ ಸಂಸ್ಥೆಗಳಾಗಿವೆ. ಆಸ್ ದೇ ಹ್ಯಾವ್ ಹ್ಯೂಜ್ ಫೈನಾನ್ಷಿಯಲ್ ರಿಸೋರ್ಸಸ್, ಲೇಟೆಸ್ಟ್ ಟೆಕ್ನಾಲಜಿ ಆ್ಯಂಡ್ ವರ್ಲ್ಡ್ ವೈಡ್ ಗುಡ್ ವಿಲ್, ದೇ ಆರ್ ಕೆಪೇಬಲ್ ಆಫ್ ಸೆಲ್ಲಿಂಗ್ ಎನಿ ಪ್ರಾಡಕ್ಟ್ ದೇ ಚೂಸ್ ಬೈ ಮ್ಯಾನುಫ್ಯಾಕ್ಚರಿಂಗ್ ಇನ್ ಡಿಫ್ರೆಂಟ್ ಕಂಟ್ರೀಸ್. ಅವುಗಳು ದೊಡ್ಡ ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿರುವುದರಿಂದ, ಇತ್ತೀಚಿನ ಆಧುನಿಕ ತಂತ್ರಜ್ಞಾನವನ್ನು ಹೊಂದಿರುವುದರಿಂದ, ವಿಶ್ವದಾದ್ಯಂತ ಬಹಳಷ್ಟು ಕೀರ್ತಿ ಮೌಲ್ಯವನ್ನು ಗಳಿಸಿರುವುದರಿಂದ ಇವುಗಳು ವಿವಿಧ ದೇಶಗಳಲ್ಲಿ ತಾವು ಉತ್ಪಾದಿಸುವಂತಹ ಯಾವುದೇ ವಸ್ತುವನ್ನು ಆಯ್ಕೆ ಮಾಡಿದ ಯಾವುದೇ ಉತ್ಪನ್ನವನ್ನು ಉತ್ಪಾದಿಸಬಹುದು, ಮಾರಾಟ ಮಾಡುವಂಥ ಸಾಮರ್ಥ್ಯವನ್ನು ಇವುಗಳು ಹೊಂದಿವೆ. ಈ MNCಗಳ ಪ್ರಾಥಮಿಕ ಮುಖ್ಯ ಗುರಿ ಏನೆಂದರೆ ಲಾಭವನ್ನು ಹೆಚ್ಚಿಸಿಕೊಳ್ಳುವುದು ಮತ್ತು ನಮ್ಮ ದೇಶದಿಂದ ಬೃಹತ್ ಸಂಪನ್ಮೂಲಗಳನ್ನು, ಲಾಭ, ರಾಯಧನವನ್ನು ಇತ್ಯಾದಿಗಳ ರೂಪದಲ್ಲಿ ತಮ್ಮ ತಾಯ್ನಾಡಿಗೆ ವರ್ಗಾಯಿಸಿಕೊಳ್ಳುವಂಥ ಕಾರ್ಯವನ್ನು ಇವುಗಳು ಮಾಡ್ತಾ ಇದ್ದಾವೆ. ಒರಿಜಿನ್ ಆಫ್ MNCs ಅಂದಾಗ, ದ ಒರಿಜಿನ್ ಆಫ್ MNCs ಕ್ಯಾನ್ ಬಿ ಟ್ರೇಸ್ಡ್ ಬ್ಯಾಕ್ ಟು ದ ಮರ್ಕಂಟಲಿಸ್ಟ್ period in Great Britain, when some big companies like the East India Company, the Royal African Company, Hudson Bay Company, etc. diversified the markets for their products in different countries of the world. They used the collected raw materials from these countries and sent them to their home country to meet the requirements of their industries. This type of multinational trading resulted in the rise of colonialism in various parts of the world. During the post-Second World War period, a good number of colonies under imperial regime became independent countries. At the same time, the USA had attained the position of largest industrial power through its joint cooperations. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಇರ್ಬೋದು, ರಾಯಲ್ ಆಫ್ರಿಕನ್ ಕಂಪನಿ, ಹಡ್ಸನ್ ಬೇ ಕಂಪನಿ ಮುಂತಾದ ಕೆಲವು ದೊಡ್ಡ ಕಂಪನಿಗಳು ವಿಶ್ವದ ವಿವಿಧ ದೇಶಗಳಲ್ಲಿ ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ವೈವಿಧ್ಯಗೊಳಿಸಿದಾಗ ಈ ಮಲ್ಟಿನ್ಯಾಷನಲ್ ಕಂಪನಿಗಳ ಮೂಲವನ್ನು ಗ್ರೇಟ್ ಬ್ರಿಟನ್ನಿನಲ್ಲಿನ ವಾಣಿಜ್ಯ ಕಾಲದವರೆಗೆ ತಿಳಿದುಕೊಳ್ಳಬಹುದು. ಅವರು ಹೊರದೇಶಗಳಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಿ ತಮ್ಮ ಕೈಗಾರಿಕೆಗಳ ಅಗತ್ಯತೆಗಳನ್ನು ಪೂರೈಸಲು ತಮ್ಮ ದೇಶಕ್ಕೆ ಕಳಿಸ್ತಾ ಇದ್ದರು. ಈ ರೀತಿಯ ಬಹುರಾಷ್ಟ್ರೀಯ ವ್ಯಾಪಾರವು
ವಿಶ್ವದ ವಿವಿಧ ಭಾಗಗಳಲ್ಲಿ ವಸಾಹತುಶಾಹಿ ಏರಿಕೆಗೆ ಕಾರಣವಾಯಿತು ಅಂತ ಹೇಳ್ಬೋದು. ಎರಡನೇ ಮಹಾಯುದ್ಧದ ನಂತರದ ಅವಧಿಯಲ್ಲಿ ಸಾಮ್ರಾಜ್ಯಶಾಹಿ ಆಡಳಿತದಲ್ಲಿ ಉತ್ತಮ ಸಂಖ್ಯೆಯ ವಸಾಹತುಗಳು ಸ್ವತಂತ್ರ ರಾಷ್ಟ್ರಗಳಾಗಿವೆ. ಅದೇ ಸಮಯದಲ್ಲಿ USA ತನ್ನ ದೈತ್ಯ ಸಂಸ್ಥೆಗಳ ಮೂಲಕ ಅತಿದೊಡ್ಡ ಕೈಗಾರಿಕಾ ಶಕ್ತಿಯ ಸ್ಥಾನಕ್ಕೆ ಬಂದಂಥದ್ದನ್ನು ನಾವು ನೋಡ್ತೀವಿ. ಈ ನಿಗಮಗಳು ತಮ್ಮ ವಿವಿಧ ಅಂಗಸಂಸ್ಥೆಗಳ ಮೂಲಕ ವಿಶ್ವದ ವಿವಿಧ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಬಂಡವಾಳವನ್ನು ರಫ್ತು ಮಾಡಲು ಪ್ರಾರಂಭಿಸಿ, ಅದರ ಪ್ರಕಾರ USA ಈಗ ಅದರ ವಿದೇಶಿ ನೇರ ಹೂಡಿಕೆಯ ಮೂಲಕ ಮತ್ತು ಬಂಡವಾಳ ಹೂಡಿಕೆಯ ಮೂಲಕವೂ ಅತ್ಯಂತ ಪ್ರಬಲ ದೇಶವಾಗಿದ್ದು ರಫ್ತು ಬಂಡವಾಳವಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಇನ್ನು ಸ್ವತಂತ್ರ ಆರ್ಥಿಕ ಅಂತ ಹೇಳ್ಬೋದು. ಗ್ರೋತ್ ಆಫ್ MNCs ಡ್ಯೂರಿಂಗ್ ಎ ಪೋಸ್ಟ್ ಇಂಡಿಪೆಂಡೆಂಟ್ ಪೀರಿಯಡ್ ಆ್ಯಂಡ್ ಎಕನಾಮಿಕ್ ಪ್ಲಾನಿಂಗ್ ಪೀರಿಯಡ್. ಸ್ವಾತಂತ್ರ್ಯ ನಂತರದ ಅಥವಾ ಆರ್ಥಿಕ ಯೋಜನಾ ಅವಧಿಯ ನಂತರದ MNCಯ ಬೆಳವಣಿಗೆ. During the early phase of the above period, the government policy towards foreign capital did not recognize the need for foreign capital. ಆರಂಭದ ದಿನಗಳಲ್ಲಿ, ಸ್ವಾತಂತ್ರ್ಯ ನಂತರದ ಮತ್ತು ಯೋಜನಾವಧಿಯ ಆರಂಭದ ದಿನಗಳಲ್ಲಿ ಭಾರತ ಸರ್ಕಾರದ ನೀತಿಯು ವಿದೇಶಿ ಬಂಡವಾಳದ ಒಂದು ಅವಶ್ಯಕತೆಯನ್ನು, ಅನಿವಾರ್ಯತೆಯನ್ನು ಅಷ್ಟೊಂದು ಗುರುತಿಸಲಿಲ್ಲ. ಆದರೆ ನಂತರದ ದಿನಗಳಲ್ಲಿ it however decided to welcome it subject to certain terms and hence it did not give any dominant position. ಇದ್ದಾಗ್ಯೂ ಕೂಡ ಕೆಲವೊಂದು ನಿರ್ದಿಷ್ಟ ನಿರ್ಬಂಧಗಳ ಮೂಲಕ ಪಡೆಯಬಹುದಾಗಿತ್ತು, ಆದರೂ ಕೂಡ ಇದೊಂದು ಪ್ರಧಾನ ಅಂಶವಾಗಿರಲಿಲ್ಲ. The government experienced the entry of foreign multinationals from different countries, particularly from the USA, in the form of foreign collaborations, but the entry of multinationals in Indian economy aroused a great controversy about its impact on the country's economy. ವಿವಿಧ ದೇಶಗಳಿಂದ, ವಿಶೇಷವಾಗಿ USA ವಿದೇಶಿ ಬಹುರಾಷ್ಟ್ರೀಯ ಕಂಪನಿಗಳ ಪ್ರವೇಶವನ್ನು ಸರ್ಕಾರ ಅವಕಾಶ ನೀಡಿತು. ವಿದೇಶಿ ಸಹಯೋಗದ ರೂಪದಲ್ಲಿ. ಆದರೆ ಭಾರತದ ಆರ್ಥಿಕತೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಪ್ರವೇಶವು ದೇಶದ ಆರ್ಥಿಕತೆಯ ಮೇಲೆ ಅದರ ಪ್ರಭಾವದ ಬಗ್ಗೆ ದೊಡ್ಡ ವಿವಾದವನ್ನು ಹುಟ್ಟುಹಾಕಿತು. ಆದರೆ ಬಹುರಾಷ್ಟ್ರೀಯ ಕಂಪನಿಗಳ ಪ್ರವೇಶಕ್ಕೆ ಒಲವು ತೋರಿದವರು ಇದನ್ನು ನಮ್ಮ ಅಭಿವೃದ್ಧಿಶೀಲ ಆರ್ಥಿಕತೆಗೆ ಬಂಡವಾಳ ಮತ್ತು ತಂತ್ರಜ್ಞಾನವನ್ನು ವರ್ಗಾಯಿಸುವ ಕಾರ್ಯವಿಧಾನವಾಗಿದೆ ಅಂತ ಸ್ವಾಗತಿಸಿದರು. ಆದರೆ ಇದನ್ನು ವಿರೋಧಿಸಿದವರು ಸಂಘಟಿತ ಕೈಗಾರಿಕೆಗಳ ಕೆಲವು ಅಗತ್ಯ ಕ್ಷೇತ್ರಗಳ ಮೇಲೆ ಹಿಡಿತ ಸಾಧಿಸುವ ಉದ್ದೇಶದಿಂದ ದೇಶದ ಆರ್ಥಿಕತೆಗೆ ವಿವಿಧ ರೀತಿಯಲ್ಲಿ ನುಸುಳಲು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಬುದ್ಧಿವಂತ ತಂತ್ರವೆಂದು ಇದನ್ನು ಪರಿಗಣಿಸಿದರು. ಬಹುರಾಷ್ಟ್ರೀಯ ಕಂಪನಿಗಳು ಹೆಚ್ಚಾಗಿ ಲಾಭದ ಗರಿಷ್ಠೀಕರಣದ ಉದ್ದೇಶದಿಂದ ಮಾರ್ಗದರ್ಶಿಸಲ್ಪಡುತ್ತಿರುವುದರಿಂದ ಇದು ಲಾಭವನ್ನು ತಮ್ಮ ಸ್ವದೇಶಕ್ಕೆ ವಾಪಸ್ಸು ಕಳಿಸುವುದು, ರಾಯಲ್ಟಿಯನ್ನು ಪಾವತಿಸುವುದು, ಆಯೋಗ ಮತ್ತು ತಾಂತ್ರಿಕ ಸಲಹಾ ಶುಲ್ಕದ ಮೂಲಕ ಸಂಪನ್ಮೂಲಗಳನ್ನು ಬರಿದಾಗಿಸುವುದು, ಈ ಕಾರಣಗಳಿಂದಾಗಿ ನಮ್ಮ ದೇಶದಲ್ಲಿ MNCಗಳ ಅಭಿವೃದ್ಧಿಯನ್ನು ಹೊಸ ವಸಾಹತುಶಾಹಿ ಅಥವಾ ನವ ಸಾಮ್ರಾಜ್ಯಶಾಹಿ ಎಂದು ವಿಶ್ವದ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ವಿಸ್ತರಿಸಲಾಗಿದೆ ಅಂತ ತಿಳಿಲಾಯಿತು. ಆದರೆ ಮೊದಲೇ ಹೇಳಿದಂತೆ ವಿದೇಶಿ ಬಂಡವಾಳವನ್ನು FDI ಅಥವಾ ಬಂಡವಾಳ ಹೂಡಿಕೆಯ ರೂಪದಲ್ಲಿ ಸರ್ಕಾರವು ಕೆಲವು ನಿಯಮಗಳು ಮತ್ತು ಷರತ್ತುಗಳ ಅಡಿಯಲ್ಲಿ ಭಾರತಕ್ಕೆ ಪ್ರವೇಶಿಸಲು ಅನುಮತಿಯನ್ನು ನೀಡಿತು. ಅಂತೆಯೇ ವಿದೇಶಿ ಸಹಯೋಗಗಳು ಮತ್ತು ಇಕ್ವಿಟಿಯನ್ನು 49% ಜಾಹೀರಾತಿನ ಸೀಲಿಂಗ್ನಲ್ಲಿ ಇಟ್ಟುಕೊಳ್ಳಬೇಕಾಗಿತ್ತು. ಇದಲ್ಲದೆ ವಿದೇಶಿ ಸಹಯೋಗವನ್ನು ಆದ್ಯತೆಯ ಕ್ಷೇತ್ರಗಳಲ್ಲಿ ಮಾತ್ರ ಅನುಮತಿಸಬೇಕಾಗಿತ್ತು. ಅದರಲ್ಲೂ ವಿಶೇಷವಾಗಿ ಭಾರತವು ಅದರ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲಿಲ್ಲ ಅಂತ ಹೇಳ್ಬೋದು. ಆದ್ದರಿಂದಾಗಿ ಎಲ್ಲ ರೀತಿಯಲ್ಲೂ ವಿದೇಶಿ ಸಹಯೋಗದ ಬಗೆಗಿನ ಸರ್ಕಾರದ ನೀತಿಯು ನಿರ್ಬಂಧಿತ ಮತ್ತು ಆಯ್ದದಾಗಿತ್ತು. ಇದರ ಪರಿಣಾಮವಾಗಿ 1961 ಮತ್ತು 70, 61ರಿಂದ 70 ಮತ್ತು 71-80ರ 2 ದಶಕಗಳಲ್ಲಿ ಡ್ಯೂರಿಂಗ್ ದ 2 ಡಿಕೆಡ್ಸ್ 70s and 80sಗಳಲ್ಲಿ ವಿದೇಶಿ ಬಂಡವಾಳ ನೆರವು ಬಹುರಾಷ್ಟ್ರೀಯ ಸಂಸ್ಥೆಗಳ ಬೆಳವಣಿಗೆ ನಿಧಾನವಾಗಿತ್ತು ಅಂತ ಹೇಳ್ಬೋದು. 1960-70ರ ಅವಧಿಯಲ್ಲಿ ಅನುಮೋದಿಸಲಾದ ಅಂತಹ ಸಹಯೋಗಗಳ ಒಟ್ಟು ಸಂಖ್ಯೆ 2475 ಮತ್ತು 71ರಿಂದ 80ರ ಅವಧಿಯಲ್ಲಿ 3041 ಆಗಿತ್ತು. ಆದಾಗ್ಯೂ 80ರ ದಶಕದಲ್ಲಿ ಸರ್ಕಾರ ವಿದೇಶಿ ಬಂಡವಾಳ ಮತ್ತು ವಿದೇಶಿ ಸಹಯೋಗಗಳ ಬಗ್ಗೆ ನೀತಿಯನ್ನು ಸಡಿಲಗೊಳಿಸಿತು ಅಂತ ಹೇಳ್ಬೋದು. ಅಂದರೆ MNCಗಳಿಗೆ ಅವಕಾಶವನ್ನು ನೀಡಿತು ಅಂತ ಹೇಳ್ಬೋದು. ಈ ಕ್ರಮ This step was taken by governments particularly in the respect of investors from oil exporting, developing
countries, OECD countries, with a clear-cut package of exemptions as follows. OECD ಕಂಪನಿಗಳ ತೈಲ ರಫ್ತು ಅಭಿವೃದ್ಧಿಶೀಲ ದೇಶಗಳ ಹೂಡಿಕೆದಾರರಿಗೆ ಸಂಬಂಧಿಸಿದಂತೆ ವಿನಾಯಿತಿಗಳ ಸ್ಪಷ್ಟ ಕಡಿತ ಒಂದನ್ನು ತೆಗೆದುಕೊಂಡಿತು. ಹಾಗಾದರೆ ಅವುಗಳನ್ನು ನಾವು ಕ್ರಮವಾಗಿ ನೋಡ್ತಾ ಹೋದಾಗ 40% ಹೂಡಿಕೆ ಹೊಸ ಉದ್ಯಮಗಳ ಈಕ್ವಿಟಿಯಲ್ಲಿ OECD ದೇಶಗಳ ಹೂಡಿಕೆದಾರರು ಯಾವುದೇ ಲಿಂಕ್ ತಾಂತ್ರಿಕ ವರ್ಗಾವಣೆ ಇಲ್ಲದೆ ನಿರ್ದಿಷ್ಟ ವಿಭಾಗಗಳಲ್ಲಿ ಮಾಡಬಹುದಾಗಿತ್ತು. ಎರಡನೇದಾಗಿ, ಅನಿವಾಸಿ ಭಾರತೀಯರ ಹೂಡಿಕೆಗೆ ಸರ್ಕಾರ ನಿಗದಿಪಡಿಸಿದ ಷರತ್ತುಗಳ ಚೌಕಟ್ಟಿನಲ್ಲಿ ವ್ಯಾಖ್ಯಾನಿಸಲಾದ ಯೋಜನೆಗಳ ಅಡಿಯಲ್ಲಿ ಭಾರತೀಯ ಕೈಗಾರಿಕಾ ಘಟಕಗಳಿಗೆ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಇತ್ತೀಚಿನ ಪ್ರಕಾರದ ಆಮದು ತಂತ್ರಜ್ಞಾನವನ್ನು ಸ್ವಾಧೀನಪಡಿಸಿಕೊಳ್ಳುವ ಉದ್ದೇಶದಿಂದ 1983 ಜನವರಿಯಲ್ಲಿ ತಂತ್ರಜ್ಞಾನ ನೀತಿ ಹೇಳಿಕೆಗಳು ಇದನ್ನು ಅನುಸರಿಸಿದ್ದವು. ಈ ನೀತಿ ಅಡಿಯಲ್ಲಿ ಪರವಾನಗಿ ನಿಬಂಧನೆಗಳನ್ನು ಉದಾರೀಕರಣಗೊಳಿಸುವ ಹಲವಾರು ನೀತಿ ಕ್ರಮಗಳನ್ನು ಘೋಷಿಸಲಾಯಿತು. ಅವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದರೆ, ಪಾಲಿಸಿ ಮೆಜರ್ಸ್ ಆಫ್ 1983 ಫಾರ್ ಲಿಬರಲೈಸ್ ಆಫ್ ಲೈಸೆನ್ಸಿಂಗ್. ಎಲ್ಲ MRTP ಅಲ್ಲದ ಮತ್ತು ಫೇರಾ ಅಲ್ಲದ ಸಂದರ್ಭದಲ್ಲಿ 26 ಕೈಗಾರಿಕೆಗಳನ್ನು ಹೊರತುಪಡಿಸಿ ಎಲ್ಲ ಕೈಗಾರಿಕೆಗಳಿಗೆ ಪರವಾನಗಿ ನೀಡಲಾಗುವುದಿಲ್ಲ ಅನ್ನುವಂಥದ್ದು. ಇನ್ನು ದೂರ ಸಂಪರ್ಕ ಉಪಕರಣಗಳ ತಯಾರಿಕೆಯಲ್ಲಿ ಭಾಗವಹಿಸಲು ಖಾಸಗಿ ವಲಯಕ್ಕೆ ಅನುಮತಿಯನ್ನು ನೀಡಲಾಯಿತು. ಹೆಚ್ಚಿನ ಸಂಖ್ಯೆಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನು MRTP ಕಾಯ್ದೆಯಿಂದ ವಿನಾಯಿತಿ ನೀಡಲಾಯಿತು. ಎಲೆಕ್ಟ್ರಾನಿಕ್ ಘಟಕಗಳನ್ನು ತಯಾರಿಸಲು ವಿದೇಶಿ ಕಂಪನಿಗಳಿಗೆ ಅನುಮತಿ ನೀಡಲಾಯಿತು. ಹಿಂದುಳಿದ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು MRTP ಕಂಪನಿಗಳಿಗೆ ಅನುಮತಿ ನೀಡಲಾಯಿತು. ಫೇರಾ ಮತ್ತು MRTP ಉದ್ಯಮವು ಸ್ಥಾಪಿಸಬೇಕಾದ ಕೈಗಾರಿಕೆಗಳ ಪಟ್ಟಿಗೆ ಹಲವಾರು ಹೊಸ ವಸ್ತುಗಳನ್ನು ಸೇರಿಸಲಾಯಿತು. ಹಲವಾರು ಕೈಗಾರಿಕೆಗಳಿಗೆ ಪರವಾನಗಿಯ ಬ್ರ್ಯಾಡ್ ಬ್ಯಾಂಡಿಂಗ್ ಅನ್ನು ಅನುಸರಿಸಲಾಯಿತು. MRTP ಕಂಪನಿಗಳಿಗೆ ತಮ್ಮ R ಮತ್ತು D ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ ರಾಷ್ಟ್ರೀಯ ಫಲಿತಾಂಶಗಳನ್ನು ವಾಣಿಜ್ಯೀಕರಿಸಲು ಅನುಮತಿಸಲಾಯಿತು. ಈ ಎಲ್ಲ ಪ್ರಯೋಗಾಲಯಗಳು ಪಾವತಿ ಆಧಾರದ ಮೇಲೆ ಹಣಕಾಸಿನ ಮಾನದಂಡಗಳ ಮೇಲೆ ಈ ತಾಂತ್ರಿಕ ಸಹಯೋಗಗಳನ್ನು ಅನುಮತಿಸಲಾಯಿತು. ರಾಯಧನ ಅಥವಾ ಒಟ್ಟು ಮೊತ್ತ ಅಥವಾ ಎರಡರ ಸಂಯೋಜನೆಯನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಯಿತು. ಸೊ ಈ ಅಂಶಗಳು ವಿದೇಶಿ ನೇರ ಹೂಡಿಕೆಯ ಒಳಹರಿವಿಗೆ ಉತ್ತೇಜನ ನೀಡಿದವು. 1981 ಮತ್ತು 90ರ ದಶಕದಲ್ಲಿ ವಿದೇಶಿ ಸಹಯೋಗಗಳ ಸಂಖ್ಯೆ 7,436ಕ್ಕೆ ಏರಿಕೆಯಾಯಿತು ತಲುಪಿ ಒಟ್ಟು 1,274 ಕೋಟಿ ರೂಪಾಯಿಗಳ ವಿದೇಶಿ ನೇರ ಬಂಡವಾಳ ಬಂತು. 1991ರಿಂದ 2002ರ ಅವಧಿಯಲ್ಲಿ ವಿದೇಶಿ ಹೂಡಿಕೆಯ ಅನುಮೋದನೆಗಳು ಮತ್ತು ವಾಸ್ತವಿಕ ಒಳಹರಿವು ಪ್ರಮಾಣ ಹೆಚ್ಚಾಯಿತು ಅಂತ ಹೇಳ್ಬೋದು. ಇಲ್ಲಿ 1991ರಲ್ಲಿ ಸರ್ಕಾರ ಘೋಷಿಸಿದ ಹೊಸ ಕೈಗಾರಿಕಾ ನೀತಿ, ಆರ್ಥಿಕ ಸುಧಾರಣೆಗಳ ನೀತಿ ದೇಶಕ್ಕೆ ವಿದೇಶಿ ಬಂಡವಾಳದ ಒಳಹರಿವಿಗೆ ಮತ್ತಷ್ಟು ಉತ್ತೇಜನ ನೀಡಿತು. 1991ರಲ್ಲಿ ಅಂಗೀಕರಿಸಲ್ಪಟ್ಟಂಥ FDI ಪ್ರಸ್ತಾವನೆ ಕೇವಲ 534 ಕೋಟಿ ಆದರೆ 1999ರಲ್ಲಿ 28,367 ಕೋಟಿ ರೂಪಾಯಿಗಳು ಮತ್ತು 2000ರಲ್ಲಿ 8 ತಿಂಗಳಲ್ಲಿ ಕೇವಲ 8 ತಿಂಗಳಲ್ಲಿ 32,543 ಕೋಟಿ ರೂಪಾಯಿಗಳ ವಿದೇಶಿ ನೇರ ಬಂಡವಾಳ ದೊರೆಯಿತು. 1991ರಿಂದ 2000ರವರೆಗಿನ ಅನುಮೋದಿಸಲಾದ FDI ಪ್ರಸ್ತಾಪಗಳು ಒಟ್ಟು ಮೊತ್ತ 2,42,601 ಕೋಟಿ ರೂಪಾಯಿಗಳು ಹಾಗೂ 1981-90ರ ಹಿಂದಿನ ದಶಕದ ಅವಧಿಯಲ್ಲಿ 1,274 ಕೋಟಿ ಆದರೆ ಉದಾರ ಆರ್ಥಿಕ ನೀತಿ ಮತ್ತು ಸರ್ಕಾರ ಅಳವಡಿಸಿಕೊಂಡಂಥ ಆರ್ಥಿಕ ಸುಧಾರಣೆಗಳಿಂದಾಗಿ ಭಾರತದಲ್ಲಿ ವಿದೇಶಿ ಬಂಡವಾಳದ ಹರಿವು ಇಂತಹ ತ್ವರಿತ ಏರಿಕೆಗೆ ಕಾರಣವಾಯಿತು. ತ್ವರಿತ ಏರಿಕೆ ಆದಂಥ ಅವಧಿ 1991ರಿಂದ 2000ರ ಅವಧಿಯಲ್ಲಿ ಸಂಭವಿಸುತ್ತಿತ್ತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ದ ಟೋಟಲ್ ಆಫ್ ದ FDI ಪ್ರಪೋಸಲ್ಸ್ ಅಪ್ರೂವ್ಡ್ ಸಿನ್ಸ್ 1991 to till 2000 amount is 2,42,601 crores against just 1,274 crores approved during the whole the previous decade 1981 to 1990. ನೋಡಿರಿ, ಕೇವಲ 90ರ ದಶಕದಲ್ಲಿ 1,274 ಕೋಟಿಗಳದ FDIಗೆ ಅವಕಾಶ ನೀಡಲಾಗಿದ್ದರೆ 91ರಿಂದ 2000 ಇಸ್ವಿಯವರೆಗೆ 10 ವರ್ಷಗಳ ಈ ಅವಧಿಯಲ್ಲಿ 2,42,601 ಕೋಟಿಗಳ ವಿದೇಶಿ ಬಂಡವಾಳಕ್ಕೆ ನಾವು ಅನುಮತಿಯನ್ನು ಕೊಟ್ಟಿವಿ. ಬಟ್ ವಿ ಕ್ಯಾನ್ ಸೇ ದ್ಯಾಟ್
It is because of the liberal economic policy and economic reforms adopted by the government that such rapid increase in the flow of foreign capital in India took place during 1991 to 2000. ಒಟ್ಟಾರೆ ಇದರ ಒಂದು ಇದು ಉದಾರೀಕೃತ ಆರ್ಥಿಕ ನೀತಿ ಮತ್ತು ಆರ್ಥಿಕ ಸುಧಾರಣೆಗಳನ್ನು ಭಾರತ ಸರ್ಕಾರ ಅಳವಡಿಸಿಕೊಂಡದರ ಪರಿಣಾಮವಾಗಿ ಇದು ವಿದೇಶಿ ನೇರ ಬಂಡವಾಳದಲ್ಲಿ ಈ ಒಂದು ದಶಕದಲ್ಲಿ 2000ನೇ ಇಸ್ವಿ ದಶಕದಲ್ಲಿ ಅಧಿಕವಾಯಿತು ಅಂತ ಹೇಳ್ಬೋದು. ಇದಿಷ್ಟು ಸ್ಕೋಪ್ ಆಫ್ MNCs ಇನ್ ಇಂಡಿಯಾ. ಹೆಚ್ಚಿನ ಒಂದು ಓದಿಗಾಗಿ ತಾವು ಇಂಡಿಯನ್ ಎಕಾನಮಿಕ್ ಡೆವಲಪ್ಮೆಂಟ್ KD ಬಸವ, ಇಂಡಿಯನ್ ಎಕಾನಮಿ ಧಿಂಗ್ರಾ ಇವರ ಗ್ರಂಥಗಳನ್ನು ಅಧ್ಯಯನ ಮಾಡ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.